ನಮಸ್ಕಾರ. ಇವತ್ತು ಸಂವಿಧಾನ ಮತ್ತು ಭಾಷೆಗಳ ಸಂಬಂಧವನ್ನು ಕುರಿತು ಚರ್ಚೆ ಮಾಡೋಣ. ಸಂವಿಧಾನದಲ್ಲಿ ಅಂದರೆ 1956ರಲ್ಲಿ ಸಂವಿಧಾನದಲ್ಲಿ ಒಂದು ವಿಶೇಷವಾದಂಥ ಒಂದು ಸೌಲಭ್ಯವನ್ನು ರೂಪಿಸಲಾಯಿತು. ಆ ಸೌಲಭ್ಯದಲ್ಲಿ ಎರಡು ಅಂಶಗಳನ್ನು ಗಮನಿಸಬೇಕು. ಒಂದು 8th ಶೆಡ್ಯೂಲ್ ಅನ್ನುವಂಥ ಒಂದು ಭಾಗ, ಇನ್ನೊಂದು ಭಾಷಾವಾರು ಪ್ರಾಂತಗಳನ್ನು ಕುರಿತು ಚರ್ಚೆ ಮಾಡುವಂಥದ್ದು. ಈಗ ಮುಖ್ಯವಾಗಿ 8th ಶೆಡ್ಯೂಲ್ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕುರಿತು ಚರ್ಚೆ ಮಾಡೋಣ. ಈ 8th ಶೆಡ್ಯೂಲ್ ಅನ್ನುವಂಥದ್ದು ಮುಖ್ಯವಾಗಿ ಭಾಷೆಗಳನ್ನು ಗುರುತಿಸುವ ಮತ್ತು ಭಾಷೆಗೆ ಸಂಬಂಧಪಟ್ಟಿರುವಂಥ ಒಂದು ಸಂಗತಿಯಾಗಿದೆ. ಅಲ್ಲಿ ಸಂವಿಧಾನದ ಪಾರ್ಟ್ 17ನಲ್ಲಿ ಅಂದರೆ ಭಾಗ 17ರಲ್ಲಿ 4 ಅಧ್ಯಾಯಗಳಲ್ಲಿ ವಿಶೇಷವಾದಂಥ ಆರ್ಟಿಕಲ್ಸ್ಗಳನ್ನು ಗುರುತಿಸಲಾಗಿದೆ. ಒಂದೊಂದು ಆರ್ಟಿಕಲ್ ಕೂಡ ಭಾಷೆಯ ಮಹತ್ವವನ್ನು ಮತ್ತು ಭಾಷೆ ಬಗೆಗಿನ ಒಂದು ತಿಳುವಳಿಕೆಯನ್ನು ನಮಗೆ ಅವು ಕಲ್ಪಿಸಿಕೊಡ್ತಾ ಇದೆ. ಆದರೆ ಈ ಎಲ್ಲ ಸಂಗತಿಗಳನ್ನು ಆಧಾರವಾಗಿಟ್ಕೊಂಡು ನಾವು ಚರ್ಚೆ ಮಾಡುವಾಗ ಮುಖ್ಯವಾಗಿ ಸಂವಿಧಾನದಲ್ಲಿ ರೂಪಿಸಿರುವಂಥ ಈ ಆರ್ಟಿಕಲ್ಸ್ಗಳು ಸುಮಾರು 13 ವಿಶೇಷವಾದ ಆರ್ಟಿಕಲ್ಸ್ಗಳಿದ್ದಾವೆ. ಈ 4 ಅಧ್ಯಾಯಗಳಲ್ಲಿ ಒಂದೊಂದು ಆರ್ಟಿಕಲ್ ಕೂಡ ಒಂದು ವಿಶೇಷವಾದಂಥ ಸೌಲಭ್ಯವನ್ನು ಮತ್ತು ಅವಕಾಶವನ್ನು ಕೂಡ ಅದು ನಮಗೆ ಹೇಳುತ್ತೆ. ಅಷ್ಟಾಗಿಯೂ ಭಾರತದಲ್ಲಿ ಬಳಕೆಯಲ್ಲಿರುವಂಥ ಸಾವಿರಾರು ಭಾಷೆಗಳಲ್ಲಿ ಅಂದರೆ 1961ರ ಸೆನ್ಸಸ್ಸಿನ ಪ್ರಕಾರ 1652 ಭಾಷೆಗಳನ್ನು ಭಾರತದಲ್ಲಿ ಮಾತಾಡ್ತಾ ಇದ್ದಾರೆ. ಅಂಥ ಒಂದು ಭಾರತ ದೇಶದಲ್ಲಿ ಕೆಲವು ಭಾಷೆಗಳಿಗೆ ಸೌಲಭ್ಯಗಳನ್ನು ಮತ್ತು ಅವಕಾಶಗಳನ್ನು ಒದಗಿಸಿಕೊಡಲಾಗಿದೆ. ಉದಾಹರಣೆಗಾಗಿ 120ನೇ ನಿಯಮ ಅಥವಾ ಆರ್ಟಿಕಲ್ 120 ಪ್ರಕಾರ ಪಾರ್ಲಿಮೆಂಟ್ನಲ್ಲಿ ಮಾತನಾಡಬೇಕಾದರೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಮಾತನಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೆ ಒಬ್ಬ ಸದಸ್ಯನಿಗೆ ಮತ್ತು ವ್ಯಕ್ತಿಗೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆ ಬರದೇ ಇದ್ದಾಗ, ಅಲ್ಲಿ ನಿರರ್ಗಳವಾಗಿ ಮಾತನಾಡೋದಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲದೇ ಇದ್ದಾಗ ತಮ್ಮದೇ ಆದಂಥ ತಾಯ್ನುಡಿಯಲ್ಲಿ ಅಥವಾ ಮಾತೃಭಾಷೆಯಲ್ಲಿ ಮಾತನಾಡುವ ಅವಕಾಶವನ್ನು ಕೂಡ ಕಲ್ಪಿಸಲಾಗುವುದು. ಮತ್ತು ಲೆಜಿಸ್ಲೇಚರ್ ಅಥವಾ ಶಾಸಕಾಂಗದಲ್ಲಿ ವಿಧಾನಸೌಧದಲ್ಲಿ ಮಾತಬೇಕಾದರೆ ಅಲ್ಲಿ ಆರ್ಟಿಕಲ್ 210 ಗುರುತಿಸಲಾಗುತ್ತೆ. ಅಲ್ಲಿ ಕೂಡ ಮತ್ತೆ ರಾಜ್ಯ ಭಾಷೆಯಲ್ಲಿ ಅಥವಾ ಹಿಂದಿಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಮಾತನಾಡುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಒಟ್ಟಾರೆಯಾಗಿ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ, ಭಾರತದಂಥ ಒಂದು ಬಹುಭಾಷಿಕ ಸಂದರ್ಭದಲ್ಲಿ, ಈ ಬಹುಭಾಷಿಕ ಸನ್ನಿವೇಶದಲ್ಲಿ ಕೆಲವು ಭಾಷೆಗಳನ್ನು ಮಾತ್ರ ಗುರುತಿಸಿ ಆ ಭಾಷೆಗಳ ಮೂಲಕ ಸಂವಹನ ಮಾಡುವ, ಆ ಭಾಷೆಗಳ ಮೂಲಕ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ, ಆ ಭಾಷೆಗಳ ಮೂಲಕ ನಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂತ ಹೇಳಿದರೆ ನಾವು ಬರ್ತಾ ಇರುವ ಸಾಮಾಜಿಕ ಹಿನ್ನೆಲೆ ಇರ್ಬೋದು ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇರ್ಬೋದು, ಅದು ಬೇರೆ ಬೇರೆ ಭಾಷೆಗಳ ಮೂಲಕ ನಾವು ನಮ್ಮ ರಾಜಕೀಯ ಪ್ರತಿನಿಧೀಕರಣವನ್ನು ಮಾಡ್ತಾ ಇರ್ತೀವಿ. ಅದು ಕೊಡಗು ಭಾಷೆ ಇದೆ, ತುಳು ಭಾಷೆ ಇದೆ, ಲಂಬಾಣಿ ಭಾಷೆ ಇದೆ, ಹೀಗೆ ಹಲವಾರು ಭಾಷೆಗಳನ್ನು ಪ್ರತಿನಿಧಿಸುವಂಥ ಜನಪ್ರತಿನಿಧಿಗಳು ಬರ್ತಾ ಇರೋದರಿಂದ ತಮ್ಮ ಸಮುದಾಯದ, ತಮ್ಮ ನುಡಿ ಸಮುದಾಯದ ಎಲ್ಲ ಆಶೋತ್ತರಗಳನ್ನು ಈಡೇರಿಸುವುದಕ್ಕೆ ಇಲ್ಲಿ ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ಕೇವಲ ಕನ್ನಡದಲ್ಲಿ ಮಾತನಾಡುವ, ಹಿಂದಿಯಲ್ಲಿ ಮಾತನಾಡುವ ಅಥವಾ ಇಂಗ್ಲೀಷ್ನಲ್ಲಿ ಮಾತನಾಡುವಂಥ ಅವಕಾಶ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಭಿಪ್ರಾಯ ಮತ್ತು ನಮ್ಮ ಅಭಿಪ್ರಾಯ ಸ್ವಾತಂತ್ರ್ಯದ ಒಂದು ಮುಗ್ಗಟ್ಟನ್ನು ಕೂಡ ಅದು ಇಲ್ಲಿ ನಿರ್ಮಾಣ ಮಾಡುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ. ಈ ಮೂರನೇದಾಗಿ ಬಿಲ್ಗಳನ್ನು, ಆ್ಯಕ್ಟ್ಗಳನ್ನು ರೂಪಿಸಬೇಕಾದರೂ ಕೂಡ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲೇ ರೂಪಿಸಬೇಕು ಅನ್ನುವಂಥ ಒಂದು ನಿಯಮವನ್ನು ಕೂಡ ಹೇಳುತ್ತೆ. ಅಂದರೆ ಆರ್ಟಿಕಲ್ 343ರ ಪ್ರಕಾರ ಸೊ ಈ ಒಂದು ನಿಯಮ ನಮಗೆ ಹೇಳಿಕೊಡುತ್ತೆ. ಅಲ್ಲಿ ಮತ್ತು ನ್ಯಾಯಾಂಗದಲ್ಲಿ ಇರುವಂಥ ಪ್ರೊಸೀಡಿಂಗ್ಸ್ ಇರ್ಬೋದು, ವಾದ ವಿವಾದಗಳಿರ್ಬೋದು, ಮತ್ತು ಅಲ್ಲಿ ಒಟ್ಟು ಚರ್ಚೆಗಳನ್ನು ಕೂಡ ಮಾಡಬೇಕಾದಾಗ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿದೆ. ಅದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಪ್ರೊಸೀಡಿಂಗ್ಸ್ಗಳೆಲ್ಲವೂ ಕೂಡ ಬಹುತೇಕವಾಗಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರ್ತಾ ಇದ್ದಾವೆ. ಅಂದರೆ ಈ ದೇಶದ ಜನಸಂಖ್ಯೆ ಮಾತನಾಡುವ ಎಲ್ಲ ಭಾಷೆಗಳಲ್ಲಿ ಕೂಡ ಅವರಿಗೆ ನ್ಯಾಯದ ಪರಿಕಲ್ಪನೆ ಆಗಿರ್ಬೋದು, ನ್ಯಾಯದ ತೀರ್ಪುಗಳಾಗಿರ್ಬೋದು,
ಒಟ್ಟಾರೆ ಈ ದೇಶದ ಕಾನೂನುಗಳಾಗಿರ್ಬೋದು ಮತ್ತು ಈ ದೇಶದ ಒಳಗಡೆ ರೂಪುಗೊಳ್ತಾ ಇರುವಂಥ ಬೇರೆ ಬೇರೆ ಚರ್ಚೆಗಳಿರ್ಬೋದು, ಆ ಎಲ್ಲ ಚರ್ಚೆಗಳು, ಆ ಎಲ್ಲ ನಿರ್ಧಾರಗಳು ಕೂಡ ಅವರವರದೇ ಭಾಷೆಗಳಲ್ಲಿ ಅವರಿಗೆ ಲಭ್ಯವಾಗೋದಿಲ್ಲ. ಆ ಕಾರಣದಿಂದ 8ನೇ ಶೆಡ್ಯೂಲ್ ಅಥವಾ ಪಾರ್ಟ್ 17 ಅಲ್ಲಿ ರೂಪಿಸಲಾಗಿರುವಂಥ ಈ ಭಾಷಿಕ ಅವಕಾಶಗಳು ಮತ್ತು ಭಾಷಿಕ ಸೌಲಭ್ಯಗಳೇನಿದ್ದಾವೆ ಅವು ಕೇವಲ ನಮ್ಮ ಹಕ್ಕುಗಳಾಗಿ ಮತ್ತು ನಮ್ಮ ಒಳಗಡೆ ಒಂದು ಸಮಾನತೆಯನ್ನು ರೂಪಿಸುವುದಕ್ಕಾಗಿ ನಿರ್ಮಾಣಗೊಂಡಿರುವಂಥ ಅಲ್ಲ. ಒಟ್ಟಾರೆ ಈ ರಾಷ್ಟ್ರದ ಮತ್ತು ಈ ದೇಶದ ಆಡಳಿತವನ್ನು, ರಾಜಕಾರಣವನ್ನು ಮತ್ತು ಸಂವಹನವನ್ನು ಏರ್ಪಡಿಸೋದಕ್ಕೆ ಬೇಕಾಗಿರುವಂಥ ತಮ್ಮ ದೃಷ್ಟಿಕೋನದಲ್ಲಿ ಅವಕಾಶಗಳಾಗಿ ಕಾಣುವಂಥ ಭಾಷೆಗಳನ್ನು ಮಾತ್ರ ಅಲ್ಲಿ ಮುಖ್ಯವಾಗಿ ಪರಿಗಣಿಸಲಾಗಿದೆ. ಹಾಗಾಗಿ ಈ 4 ಅಧ್ಯಾಯಗಳಲ್ಲಿ, ಅಂದರೆ ಪಾರ್ಟ್ 17ನಲ್ಲಿ ಇರುವಂಥ 4 ಅಧ್ಯಾಯಗಳಲ್ಲಿ ಒಟ್ಟು 13 ಆರ್ಟಿಕಲ್ಸ್ಗಳನ್ನೇನು ಗುರುತಿಸಲಾಗಿದೆ. ಆ 13 ಆರ್ಟಿಕಲ್ಗಳು ಅಂತಂದರೆ ಈಗ 120 ಮತ್ತು 210, ಆಮೇಲೆ 343ರಿಂದ 350 ಆರ್ಟಿಕಲ್ವರೆಗೆ ಈ ಭಾಷೆಗಳ ಸಂಬಂಧವನ್ನು ಕುರಿತು ಮತ್ತು ಭಾಷೆಗಳಿಗಿರುವಂಥ ಅವಕಾಶಗಳನ್ನು ಕುರಿತು ಅಲ್ಲಿ ಚರ್ಚೆ ಮಾಡ್ತಾರೆ. ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಅವಕಾಶ ಇರ್ಬೋದು, ನ್ಯಾಯಕ್ಕೆ ಸಂಬಂಧಪಟ್ಟ ಅವಕಾಶ ಇರ್ಬೋದು, ಮತ್ತು ರಾಜ್ಯಗಳ ನಡುವಿನ ಸಂಪರ್ಕಕ್ಕೆ ಸಂಬಂಧಪಟ್ಟ ಅವಕಾಶ ಇರ್ಬೋದು, ಮತ್ತು ರಾಜ್ಯ ಮತ್ತು ಕೇಂದ್ರದ ನಡುವಿನ ವ್ಯವಹಾರಗಳಿಗೆ ಸಂಬಂಧಪಟ್ಟ ಅವಕಾಶ ಇರ್ಬೋದು, ಒಟ್ಟಾರೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ನಮ್ಮ ಇಡೀ ಈ ತೀರ್ಮಾನಗಳೇನಿದಾವಲ್ಲ, ನಮ್ಮ ಜನಸಮೂಹಗಳ ಬಗೆಗಿನ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕವಾದ ಆ ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಬೇಕಾಗಿರುವಂಥ ಭಾಷೆಗಳು ಬಹುತೇಕವಾಗಿ ಭಾಳ ಪ್ರಾಬಲ್ಯವನ್ನು ಮೆರೆಯುವಂಥ ಮತ್ತು ಹೆಚ್ಚು ಮೇಲ್ವರ್ಗದ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಆ ಭಾಷೆಗಳು ಇರುವುದರಿಂದ ಬುಡಕಟ್ಟು ಸಮುದಾಯದ, ಅಲ್ಪಸಂಖ್ಯಾತರ ಮತ್ತು ಆದಿವಾಸಿಗಳ ಮತ್ತು ಬೇರೆ ಚಿಕ್ಕ ಪುಟ್ಟ ಮನೆ ಮಾತನ್ನೇ ನೆಚ್ಚಿಕೊಂಡಿರುವಂಥ ಬಹುತೇಕ ಜನರಿಗೆ ಈ ಒಂದು ಅವಕಾಶ ಹೆಚ್ಚು ನ್ಯಾಯಯುತವಾಗಿಲ್ಲ ಮತ್ತು ಅದು ಅವರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ತಂದುಕೊಡೋದಕ್ಕೆ ಅವರ ಭಾಷೆಗಳು ಸಮರ್ಥವಾಗಿಲ್ಲ ಅನ್ನುವಂಥದ್ದನ್ನು ನಾವು ನೋಡಬಹುದು. ಈಗ 8ನೇ ಶೆಡ್ಯೂಲಲ್ಲಿ 22 ಭಾಷೆಗಳನ್ನು ಗುರುತಿಸಿದ್ದಾರೆ. ಅದು 1956ರಲ್ಲಿ 14 ಭಾಷೆಗಳನ್ನು ಗುರುತಿಸಿದರು. ನಂತರ 22ರಲ್ಲಿ, ಅಂದರೆ ನಂತರ ಇತ್ತೀಚೆಗೆ ಅದು 22 ಭಾಷೆಗಳನ್ನು ಅಲ್ಲಿ ಗುರುತಿಸಲಾಗಿದೆ. ಆ ಎಲ್ಲ 22 ಭಾಷೆಗಳಲ್ಲಿ ಮಾತನಾಡುವಂಥ ಜನಸಂಖ್ಯೆ ಏನಿದಾರಲ್ಲ ಅವರು ಅಂದಾಜು 947 ಮಿಲಿಯನ್ ಜನ ಆ 14 ಭಾಷೆಗಳನ್ನು ಮಾತಾಡ್ತಾರೆ. ಮತ್ತು ಇನ್ನು 8 ಭಾಷೆಗಳನ್ನು ಮಾತನಾಡುವ ಜನರು 39 ಮಿಲಿಯನ್ ಜನ ಆ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ. ಸೊ ಇವರೆಲ್ಲರೂ ಮಾತನಾಡುವ 22 ಭಾಷೆಗಳ ಮೂಲಕ ಪಡೆಯುವಂಥ ಒಟ್ಟು ಅವಕಾಶ ಏನಿದೆಯಲ್ಲ ಅದು ತುಂಬ ಒಂದು ಅಸಮಾನತೆಯಿಂದ ಕೂಡಿರುವಂಥ ಒಂದು ಅವಕಾಶವಾಗಿದೆ. ಅಲ್ಲಿ ಬೇಕಾಗಿರುವಂಥ ಸಾಮಾಜಿಕವಾದ, ಶೈಕ್ಷಣಿಕವಾದ, ಆರ್ಥಿಕವಾದ, ರಾಜಕೀಯವಾದಂಥ ಪ್ರತಿನಿಧೀಕರಣ ಇಲ್ಲ ಒಂದು. ಎರಡನೇದಾಗಿ ಅವರವರ ಭಾಷೆಗಳನ್ನು ಉಳಿಸಿಕೊಂಡು ಮತ್ತು ಅವರ ಲೋಕಗ್ರಹಿಕೆಗಳನ್ನು, ಅವರ ದೃಷ್ಟಿಕೋನಗಳನ್ನು, ಅವರ ಆಲೋಚನಾ ಕ್ರಮಗಳ ಮೂಲಕವೇ ದೇಶವನ್ನು, ರಾಜಕಾರಣವನ್ನು, ಸಂಸ್ಕೃತಿಯನ್ನು ಗ್ರಹಿಸುವುದಕ್ಕೆ ಬೇಕಾಗಿರುವಂಥ ಅವಕಾಶ ಇರುವುದಿಲ್ಲ. ಮೂರನೇದಾಗಿ ಒಂದು ವಿಶೇಷವಾದ ಸೌಲಭ್ಯವನ್ನು ಕೂಡ ಇಲ್ಲಿ ಪರಿಗಣಿಸಲಾಗಿದೆ. ಮಾತೃಭಾಷೆಗಳ ಮೂಲಕವೇ ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತರಲಾಗಿದೆ. ಆ ಮಾತೃಭಾಷೆ ಮೂಲಕ ಶಿಕ್ಷಣ ಕೊಡಬೇಕು ಅಂತ ಹೇಳಿದರೆ ಯಾರ ಮಾತೃಭಾಷೆ ಮೂಲಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದರೆ ಆ ರಾಜ್ಯದಲ್ಲಿ ಮತ್ತು ಆಯಾ ಪ್ರದೇಶದಲ್ಲಿ ಪ್ರಧಾನವಾಗಿ ಮಾತನಾಡುವ ಮತ್ತು ಪ್ರಧಾನವಾಗಿ ರಾಜಾಡಳಿತದಲ್ಲಿ ಬಳಕೆ ಇರುವಂಥ ಭಾಷೆಗಳ ಮೂಲಕವೇ ಶಿಕ್ಷಣವನ್ನು ಕೊಡಬೇಕು ಮತ್ತು ಆ ರಾಜಾಡಳಿತದಲ್ಲಿ ಬಳಕೆಯಲ್ಲಿರುವ ಭಾಷೆಯೇ ಅವರ ಮಾತೃಭಾಷೆ ಆಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇಲ್ಲಿ ಹುಟ್ಟು ಹಾಕಲಾಗಿದೆ. ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 70ರಿಂದ 120 ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಂದಾಜು ಇದೆ. ಆದರೆ ಕರ್ನಾಟಕದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತೇಳಿದರೆ ಅದು ಬಹುತೇಕವಾಗಿ ಕನ್ನಡ ಮತ್ತು ಇನ್ನು ಮುಂದುವರೆದರೆ ಉರ್ದುಗೆ ಮಾತ್ರ ಸೀಮಿತವಾಗಿರುತ್ತೆ. ಕೊಂಕಣಿಯಲ್ಲಾಗಲಿ, ಕೊಡವದಲ್ಲಾಗಲಿ, ತುಳುವಲ್ಲಾಗಲಿ, ಲಂಬಾಣಿಯಲ್ಲಾಗಲಿ ಇತರೆ ಭಾಷೆಗಳಲ್ಲಿ ಅದು ಅವಕಾಶ ಸಿಗೋದಿಲ್ಲ. ಸೊ ಹಾಗಾಗಿ ಸಂವಿಧಾನದ ಮೂಲಕ ಸಿಗಬಹುದಾಗಿರುವ ಸಾಮಾಜಿಕ ನ್ಯಾಯ, ಸಂವಿಧಾನದ ಮೂಲಕ ಸಿಗಬಹುದಾಗಿರುವಂಥ ಒಂದು ಸಾಂಸ್ಕೃತಿಕ ಸರಿತನ ಅನ್ನುವಂಥದ್ದು ಕೂಡ ನಮಗೆ ಈಗಲೂ ಕೂಡ ಲಭ್ಯವಾಗಿಲ್ಲ. ಸಂವಿಧಾನದಲ್ಲಿ ಗುರುತಿಸಿರುವಂಥ ಎಲ್ಲ ಭಾಷೆಗಳು ಕೂಡ ಅವು
ಎಲ್ಲರಿಗೂ ಕೂಡ ಎಲ್ಲ ಸಮಾನವಾದಂಥ ಸೌಲಭ್ಯಗಳನ್ನು ಅವಕಾಶಗಳನ್ನು ಕೊಡುವುದಿಲ್ಲ ಅನ್ನುವಂಥ ಒಂದು ಕಾರಣದಿಂದ ಸಂವಿಧಾನದಲ್ಲಿ ಏನು ಈ ಭಾಷೆಗಳನ್ನು ಗುರುತಿಸಿದರೆ ಮತ್ತು ಈ ಭಾಷೆಗಳಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ಗಳನ್ನು ರೂಪಿಸಲಾಗಿದೆ. ಆ ಎಲ್ಲ ಆರ್ಟಿಕಲ್ಸ್ಗಳು ಕೂಡ ಎಲ್ಲರಿಗೂ ಬೇಕಾಗಿರುವಂಥ, ಎಲ್ಲ ಜನಸಮೂಹಕ್ಕೂ ಬೇಕಾಗಿರುವಂಥ ಸಮಾನವಾಗಿರುವಂಥ ಒಂದು ನ್ಯಾಯವನ್ನಾಗಲಿ, ಶಿಕ್ಷಣವನ್ನಾಗಲಿ ಮತ್ತು ವಿಜ್ಞಾನದ ಬಗೆಗಿನ ತಿಳುವಳಿಕೆ ಆಗಲಿ, ರಾಜಕಾರಣದ ಬಗೆಗಿನ ತಿಳುವಳಿಕೆ ಆಗಲಿ, ಸಂಸ್ಕೃತಿ ಬಗೆಗಿನ ತಿಳುವಳಿಕೆ ಆಗಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಮನಗಾಣಬಹುದು. ಸೊ ಇಲ್ಲಿ ಕೂಡ ಒಂದು ಅಸಮಾನತೆ ಇದೆ ಮತ್ತು ಇಲ್ಲಿ ಕೂಡ ಒಂದು ಸಮರ್ಪಕವಾದಂಥ ಒಂದು ನ್ಯಾಯವನ್ನು ಕಲ್ಪಿಸುವುದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥ ಮಾತನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಸೊ ಇಷ್ಟು ಸಂಗತಿಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಿದೆ. ನಾಳೆ ಭಾಷಾವಾರು ಪ್ರಾಂತಗಳನ್ನು ಕುರಿತು ಅಥವಾ ಮುಂದಿನ ಸಂಚಿಕೆಯಲ್ಲಿ ಭಾಷಾವಾರು ಪ್ರಾಂತಗಳನ್ನು ಕುರಿತು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಮಸ್ಕಾರ, ಧನ್ಯವಾದ.